ಇನ್ಯಾರೆಲೆ ನಿನಗಾಗಿಯೇ. ಇವತ್ತು ನಾವು ಒಂದು ಸುಂದರವಾದ ಕಥೆಯನ್ನು ನೋಡುತ್ತಿದ್ದೇವೆ. ಅದು ಏನೆಂದರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತನಿದ್ದ. ಅವನು ತನ್ನ ಜಿಪುಣತನದಿಂದ ಸ್ವಲ್ಪ ಹಣವನ್ನು ಕೂಡಿಸುತ್ತಿದ್ದನು. ಅವನು ಪ್ರತಿಯೊಂದಕ್ಕೂ ಜಿಪುಣತನವನ್ನು ಮಾಡುತ್ತಿದ್ದನು. ಉಣ್ಣುವುದಕ್ಕೂ ಜಿಪುಣತನವನ್ನು ಮಾಡುತ್ತಿದ್ದನು. ಹೀಗೆ ಜಿಪುಣತನವನ್ನು ಮಾಡಿ ಮಾಡಿ 2 ಚೀಲ ಬಂಗಾರದ ನಾಣ್ಯಗಳನ್ನು ಕೂಡಿಸಿದನು. ಅವುಗಳನ್ನು ಮನೆಯಲ್ಲಿ ಇಟ್ಟಿದ್ದರೆ ಕಳ್ಳರ ಕಾಟವೆಂದು ತಿಳಿದು ಅವುಗಳನ್ನು ಕಾಡಿನಲ್ಲಿ ಒಯ್ದು ಒಂದು ಗಿಡದ ಕೆಳಗೆ ಹುಗಿದು ಬಿಟ್ಟನು. ಹುಗಿಯುವುದಾದ ಮೇಲೆ ತಾನು ಹುಗಿದಿದ್ದನ್ನು ಯಾರಾದರೂ ನೋಡಿದರೋ ಏನೋ ಎಂದು ಆ ಕಡೆ ಈ ಕಡೆ ನೋಡಿದನು. ಸ್ವಲ್ಪ ದೂರದಲ್ಲಿ ಒಬ್ಬ ಮನುಷ್ಯನು ನಡೆದುಕೊಂಡು ಹೊರಟಿದ್ದನು. ಜಿಪುಣವು ಅವನನ್ನು ಕರೆದು, ನೀನು ಯಾರು, ಇಲ್ಲಿ ಏನನ್ನು ಕಂಡೆ ಎಂದು ಪ್ರಶ್ನಿಸಿದನು. ಅದಕ್ಕೆ ದಾರಿ ಹೋಕನು, ನಾನು ಪಕ್ಕದ ಊರಿನವನು, ಇಲ್ಲಿ ಬೆಟ್ಟ, ಕಾಡು, ನೀರು ಕಂಡೆ ಎಂದು ಹೊರಟು ಹೋದನು. ತನ್ನ ಹಣದ ಬಗ್ಗೆ ಮಾತನಾಡಲಿಲ್ಲವಾದ್ದರಿಂದ ಜಿಪುಣನು ತನ್ನ ಮನೆಗೆ ಹೊರಟು ಹೋದನು. ಜಿಪುಣನು ಮರುದಿನ ಏನೋ ಸಂಶಯ ಬಂದಂತಾಗಿ ಮತ್ತೆ ಕಾಡಿಗೆ ಬಂದು ತಾನು ಬಚ್ಚಿಟ್ಟಿದ್ದ ಗಂಟುಗಳನ್ನು ನೋಡಿದರೆ ಅವು ಅಲ್ಲಿವೆ ಇಲ್ಲವೇ ಇಲ್ಲ. ಅದೇ ಬಡಿದುಕೊಂಡು ಅಳುತ್ತಾ ರಾಜನ ಬಳಿಗೆ ಹೋದನು. ಅಲ್ಲಿ ರಾಜನಿಗೆ ತನ್ನ ಎಲ್ಲ ವೃತ್ತಾಂತವನ್ನು ತಿಳಿಸಿದನು. ರಾಜನು ಅವನ ಮಾತಿಗೆ ನಕ್ಕು ಸ್ವಲ್ಪ ಹಣವನ್ನು ಕೊಟ್ಟು ಕಳುಹಿಸಿದನು. ನೀತಿ: ಅತಿ ಜಿಪುಣತನ ಒಳ್ಳೆಯದಲ್ಲ.